ಬದುಕಬೇಕು ಅಂತ ಒಂದು ಬದುಕು ಆಗಬೇಕು, ಅಂತ ಒಂದು ಸಂಪತ್ತನ್ನು ನಾವು ಗಳಿಸಬೇಕು. ಅಂತ ಒಂದು ಸಂಪತ್ತು ಎಲ್ಲಿ ಸಿಗ್ತದೆ ಅಂದ್ರೆ ಶರಣರ ಒಂದು ಮಾತಿನಲ್ಲಿ, ಶರಣರ ಒಂದು ನುಡಿಯಲ್ಲಿ ಸಿಗ್ತದೆ. ಇವತ್ತು ಬಸವ ಕಲ್ಯಾಣಕ್ಕೆ ಪೂರ ಎಲ್ಲಿಂದ ಜಗತ್ತಿನ ಮೂಲೆ ಮೂಲೆಯಿಂದ ಶರಣರು ಬಂದರು. ಅಲ್ಲಿ ಏನಿತ್ತು ಹೇಳ್ರಿ, ಇವತ್ತಿನಂಗೆ ಏನು ಯಾವ ಫ್ರೀ ಇದ್ದಿಲ್ಲ, ಏನು ರೇಷನ್ ಕಾರ್ಡ್ ಕೊಡ್ತಾ ಅಂತ ಕರೆಸಿಲ್ಲ, ಅವ್ರಿಗೇನು ನಿಮ್ಮ ಮನೆಗಳು ಕಟ್ಕೊಟ್ಟಿಲ್ಲ, ಅವ್ರಿಗೇನು ಕಟ್ಕೊಟ್ಟಿಲ್ಲ. ಸಣ್ಣ ಗುಡಿಸಿಲ್ದಾಗ ಯಾರದವ್ರು ಗುಡಿಸಿ ಕಟ್ಕೊಂಡು ಯಾರದವ್ರು ಉಳಿದ್ರು. ಯಾತಕ್ಕಾಗಿ ಬಂದ್ರಂದ್ರೆ ಒಂದು ಎರಡು ಒಳ್ಳೆ ಮಾತುಗಳು ಕೇಳಿ ಬಂದರು. ಯಾತಕ್ಕಾಗಿ ಬಂದರು ಏನಿಲ್ಲ, ಶರಣಾರ್ಥಿ ಅನ್ನೋದು ಒಂದು ಎರಡು ಮಾತುಗಳನ್ನ ಕೇಳಿದಕ್ಕೆ ಜಗತ್ತಿನ ಮೂಲೆ ಮೂಲೆಗಂತ ತಮ್ಮ ಸಂಪತ್ತೆಲ್ಲ ಬಿಟ್ಟರು. ಯಾವುದು ರಾಜರೆಲ್ಲ ಸಂಪತ್ತು ಬಿಟ್ಟುಕೊಟ್ಟು ಆ ಸಂಪತ್ತು ಶಾಂತಿ ಕೊಡಲ್ಲ ಅಂತ ತಿಳ್ಕೊಂಡು ನಿಜವಾದ ಸುಖ ಎದರಾಗದ ಅಂದ್ರೆ ಆ ಮಾತಿನಾಗದ, ಒಂದು ಎರಡು ನುಡಿದಾಗದ. ಒಳ್ಳೆ ಮಾತಿನಾಗ ಎಷ್ಟು ಸುಖ ಅದ, ಆ ಸಂಪತ್ತಿನ ಸುಖ ಸಿಗೋದಿಲ್ಲಪ್ಪ ಅಂತ ಹೇಳ್ತಾರೆ. ಅಂಥ ಒಂದು ಜೀವನ ನಮ್ದು ಆಗಬೇಕು ಅಂತಂದರೆ ಜ್ಞಾನ ಬೇಕು, ಐಶ್ವರ್ಯ ಬೇಕು, ಆಮೇಲೆ ಅರಿವು ಬೇಕು ಅಂತ. ಇವೆಲ್ಲ ಪಡ್ಕೋಬೇಕು. ಮೋಕ್ಷ ಬೇಕು ಅಂತಂದರೆ ಮೋಕ್ಷ ಅಂದರೆ ಏನು? ಸಂತೋಷ, ಸಂತೃಪ್ತಿ, ಜೀವನ ಕೊನೆಗೆ ಮೋಕ್ಷ ಅಂದರೆ ಈ ಕ್ಷಣದಲ್ಲಿ ಹೋಗಿರಲ್ಲ. ಮೋಕ್ಷ ಹೆಂಗೆ ಪಡ್ಕೋಬೇಕಂದ್ರೆ ಇರುವರೆಗೆ ಮೋಕ್ಷ ಆಗ್ಬೇಕು. ನಮ್ದು ಹೋದ್ಮೇಲೆ ಮೋಕ್ಷ ಅಂತಲ್ಲ, ಇರುವರೆಗೆ ಅಷ್ಟು ಸಂತೋಷವಾಗಿ ಸಂತೃಪ್ತಿಯಿಂದ ಸಮಾಧಾನದಿಂದ ಬದುಕಿದೇವೆ ಅಂದ್ರೆ ನಮಗೆ ಆ ಮುಕ್ತಿ ಪಥಕ್ಕೆ ಮುಕ್ತಿ ಅಂತ. ಅಂಥ ಒಂದು ಜೀವನ ನಿಮ್ಗೆ ಆಗಬೇಕು ಅಂತಂದರೆ ಆ ಶರಣರ ದಾರಿಯಲ್ಲಿ ನಾವು ನಡ್ಕೊಂಡು ಹೋದೇವಂದ್ರೆ ನಮ್ಮ ಮನಸ್ಸು ಸ್ವಲ್ಪ ಗಟ್ಟಿ ಆಗ್ತದೆ, ಧೈರ್ಯ ಬರ್ತದೆ. ಇವತ್ತು ಮನೆಯಲ್ಲಿ ಏನು ಕಿರಿಕಿರಿ ಆಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಎಲ್ಲಾದ್ರೂ ಅದೊಂದು ಎದುರಿಸುವ ಒಂದು ಶಕ್ತಿ ಬರ್ತದೆ. ಹಾಗಾಗಿ ಅಂತ ಸಂತೃಪ್ತಿ ಜೀವನ ನಡೆಸಲಿಕ್ಕೆ ಆ ಮುಕ್ತಾಯಕ್ಕೆ ತಾಯಿಯವರು ಮೊದಲು ಏನು ಹೇಳಿದ್ರೆ ಜ್ಞಾನ ಬೇಕು, ಐಶ್ವರ್ಯ ಬೇಕು, ಆಮೇಲೆ ಅರಿವು ಬೇಕು. ಈ ಮೂರು ಮಾತು ಇಟ್ಕೊಂಡು ಒಂದಕ್ಕೆ ನೆನಪಿಟ್ಕೊಂಡು ನಡೆದೇವೆ ಅಂತಂದ್ರೆ ಅರಿವಿನಿಂದ ಬದುಕಿದೇವೆ ಅಂದರೆ ಅರಿವಿನಿಂದ ಬದುಕೋದು ಏನು, ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ. ಇದರಲ್ಲಿ ಅರಿವು ಅಂದರೆ ಏನು, ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು, ಹೆಂಗೆ ಮಾತಾಡಬೇಕು ಯಾವ್ದು ಮಾತಾಡಬಾರ್ದು, ಹೆಂಗೆ ಬದುಕಬೇಕು, ಎಲ್ಲ ಸೇವೆ ಹೆಂಗೆ ಮಾಡಬೇಕು. ಇದೇ ಅರಿವು ಅಂದರೆ ಏನು. ಒಳ್ಳೆಯ ರೀತಿ ಸಮಾಜದಲ್ಲಿ ನಾವು ಬದುಕಿ ನಮ್ಮ ಒಂದು ಸುಂದರ ಜೀವನವನ್ನು ಸಾಗಿಸ್ಬೇಕನ್ನೋದು ಇದು ಅರಿವು. ಯಾರು ಅರಿವಿನಿಂದ ಬದುಕ್ತೀವಿ ಯಾವುದು ಟೆನ್ಷನ್ನೂ ಇರೋಲ್ಲ, ಯಾವುದೇ ಕಿರಿಕಿರಿನೂ ಬರೋಲ್ಲ. ಹಾಗಾಗಿ ಅಂಥ ಒಂದು ಜೀವನ ನಮ್ಮಿಂದ ಎಲ್ಲರದು ಆಗಲಿ. ಇವತ್ತಿನ ದಿವಸ ಶಂಕರದ ಗೋವಿಂದರಾವ್ನವ್ರದ್ದು ಒಂದು ನೆನಪಿಗೋಸ್ಕರ ನಾವು ನೀವೆಲ್ಲ ನೆರೆದು ಆ ಗುರು ಬಸವಣ್ಣವರ ಮಾತುಗಳು